ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಮೋಸ್ಟ್ ಅವೈಟೆಡ್ ಪ್ರೀಮಿಯಂ ಲೈವ್ ಎಂಟ್ ಆದಂತಹ ರಾಯಲ್ ರಂಬಲ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ರಾಯಲ್ ರಂಬಲ್ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವೋ ಹೇಗಿತ್ತು ಅಂತ ಸಂಪೂರ್ಣ ರಿವ್ಯೂನ ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಬೆಸ್ಟ್ ವಿಮೆನ್ ರಾಯಲ್ಸ್ ರಂಬಲ್ ಮ್ಯಾಚ್ ಅಂತ ಹೇಳ್ಬೇಕು. ಯಾಕಂದ್ರೆ ನಂಬರ್ 1 ನಲ್ಲಿ ನಮಗೆ ಚಾರ್ಲ್ಸ್ ಫೇರ್ ಅವರು ನೋಡೋದಕ್ಕೆ ಸಿಕ್ಕರೆ, ನಂಬರ್ 2 ಅಲ್ಲಿ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಟ್ಯಾಗ್ ಟೀಮ್ ಪಾರ್ಟ್ನರ್ಸ್ ಗಳನ್ನೇ ನಂಬರ್ 1 ಆಗಿ ನಂಬರ್ 2 ಗೆ ಕರ್ಕೊಂಡು ಬರ್ತಾರೆ. ಈ ಒಂದು ಐಡಿಯಾ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅದರಲ್ಲಿ ಇವರಿಬ್ರು ಕೂಡ ಒಂದ್ ಬಾರಿ ನಮ್ಮ ಚಾರ್ಲ್ಸ್ ಫೇರ್ ಅವರು ಅಟ್ಯಾಕ್ ಮಾಡೋಂಗೆ ಹೋಗಿ ನಾನು ನಿನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಸುಮ್ಮನೆ ಆಗ್ತಾರೆ. ಇನ್ನೊಮ್ಮೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಅಟ್ಯಾಕ್ ಮಾಡೋಂಗೆ ಹೋಗಿ ನಾನು ಕೂಡ ನಿನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಸುಮ್ಮನಾಗಿ ಕಡೆದಾಗಿ ಇಬ್ರು ಕೂಡ ಒಂದಾಗಿ ಈ ಒಂದು ಮ್ಯಾಚ್ ನ ಮುಂದುವರಿಸ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಕೆಲವೊಂದಷ್ಟು ಸರ್ಪ್ರೈಸ್ ಎಂಟ್ರಿ ಬಗ್ಗೆ ಮಾತಾಡೋದಾದ್ರೆ, ಸರ್ಪ್ರೈಸ್ ಅಂತ ಇದ್ದಿದ್ದು ಎರಡೇ ಎಂಟ್ರೆನ್ಸ್. ಅದರಲ್ಲಿ ಒಂದು ನಮ್ಮ ಬ್ರಿ ಬೆಲ್ಲಾ ಅವ್ರದ್ದು, ಎರಡನೇದಾಗಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವ್ರದ್ದು. ಲಿಟ್ರಲಿ ನಮ್ಮ ಏಜೆಲಿ ಅವ್ರನ್ನು ಕೂಡ ಕರ್ಕೊಂಡು ಬಂದಿಲ್ಲ. ಅದೇನ್ ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ಏಜೆಲಿ ಅವರ ರಿಟರ್ನ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಅದಂತೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂಡ್ ಮ್ಯಾಚ್ ಕಡೆ ಬರೋದಾದ್ರೆ ಕೆಲವೊಂದಷ್ಟು ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಆಸ್ಕಾ ಹಾಗೆ ಇಯೋಸ್ಕೈ ಅವರ ನಡುವೆ ನಮ್ಮ ಇಯೋಸ್ಕೈ ಅವರು ಆಸ್ಕಾ ಅವ್ರನ್ನ ಕಾಪಾಡುವಂತಹ ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಿ ಬೆಲ್ಲಾ ಹಾಗೆ ನಿಕ್ಕಿ ಬೆಲ್ಲಾ ಅವರ ಟ್ಯಾಗ್ ಟೀಮ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ನಮ್ಮ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವ್ರನ್ನ ಎಲಿಮಿನೇಟ್ ಕೂಡ ಮಾಡ್ತಾರೆ. ಅಂಡ್ ಲಾಸ್ಟ್ ಲೆಜೆಂಡ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಡಬ್ಲ್ಯೂ ಅವರು ಈ ಒಂದು ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಲಾಸ್ಟ್ ಲೆಜೆಂಡ್ ಅವರಿಗೆ ಟೈಮ್ ನ ಕೊಡ್ತಾರೆ. ಅಂಡ್ ಅದರಿಂದ ಅವರು ಬ್ರಿ ಬೆಲ್ಲಾ ಹಾಗೆ ನಿಕ್ಕಿ ಬೆಲ್ಲಾ ಅವ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಲಾಸ್ಟ್ ಲೆಜೆಂಡ್ ಹಾಗೆ ರಿಯಾ ರಿಪ್ಲಿ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಲೆಜೆಂಡ್ ಹಾಗೆ ರೊಕೈಲ್ ಅವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಲಾಸ್ಟ್ ಲೆಜೆಂಡ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ರೊಕೈಲ್ ಹಾಗೆ ರಿಯಾ ರಿಪ್ಲಿ ಅವರು ಫೇಸ್ ಆಫ್ ಬಂದಾಗ ನಮ್ಮ ರೊಕೈಲ್ ಅವರು ರಿಯಾ ರಿಪ್ಲಿ ಅವರಿಗೆ ರಿಂಗ್ ಔಟ್ ಸೈಡ್ ಒಂದು ತಯಾನಾ ಬಾಂಬ್ ನ ಕನೆಕ್ಟ್ ಮಾಡಿ ನಮ್ಮ ರಿಯಾ ರಿಪ್ಲಿ ಅವರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸ್ಟಿಫನಿ ಸ್ಟಾಟನ್, ಲಿವ್ ಮಾರ್ಗನ್ ಹಾಗೆ ಸೋಲ್ ರೂಕಾ ಅವರು ಮಾತ್ರ ಉಳ್ಕೊಂಡಿರ್ತಾರೆ. ಸಡನ್ ಆಗಿ ನಮ್ಮ ರೊಕೈಲ್ ಅವರು ರಿಯಾ ರಿಪ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಿದ ಕೂಡ್ಲೇನೆ ಹಿಂದೆಯಿಂದ ಲಿವ್ ಮಾರ್ಗನ್ ಅವರು ಬಂದು ರೊಕೈಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಅದು ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ನಮ್ಮ ರೊಕೈಲ್ ಅವ್ರಿಗೂ ಕೂಡ ನಂಬೋದಕ್ಕೆ ಆಗ್ತಾ ಇರಲಿಲ್ಲ, ಇವಳು ನನ್ನನ್ನ ಎಲಿಮಿನೇಟ್ ಮಾಡಿದ್ರಲ್ಲ ಅಂತ. ಬಟ್ ಇನ್ ರಾಯಲ್ ರಂಬಲ್ ಎವ್ರಿ ವಿಮೆನ್ ಇನ್ ಹರ್ ಸೆಲ್ಫ್ ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಈಗ ಮೂರು ಜನ ಉಳಿದಿರ್ತಾರೆ. ನಮ್ಮ ಲಿವ್ ಮಾರ್ಗನ್, ಸ್ಟಿಫನಿ ಸ್ಟಾಟನ್ ಹಾಗೆ ಸೋಲ್ ರೂಕಾ ಅವರು. ಇವ್ರು 3 ಜನನು ಕೂಡ ರಿಂಗ್ ಔಟ್ ಸೈಡ್ ಬಂದ್ಬಿಡ್ತಾರೆ. ಅಂಡ್ 3 ಜನನು ಕೂಡ ರೋಪ್ ಇಟ್ಕೊಂಡು ನ್ಯಾತಾಡ್ತಾ ಇರ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಸೋಲ್ ರೂಕಾ ಅವರು ಟಾಪ್ ರೋಪ್ ಮೇಲೆ ಹತ್ತು ಒಂದು ಮೂನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಹಂಗೆ ಅವರನ್ನ ಸ್ಟಿಫನಿ ಸ್ಟಾಟನ್ ಅವರು ಕೆಳಗಡೆ ತೊಳ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟಿಫನಿ ಸ್ಟಾಟನ್ ಅವರಿಗೆ ರಿಂಗ್ ಏಪ್ರಿಲ್ ಮೇಲೆ ಒಂದು ಓಬಿ ಲಿವ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಅಂಡ್ ಹಿಂಗೆ ನಮ್ಮ ಲಿವ್ ಮಾರ್ಗನ್ ಅವರು ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗಿದ್ದಾರೆ. ಲಿಟ್ರಲಿ ಎರಡೆರಡು ಬಾರಿ ರನ್ನರ್ ಅಪ್ ಆಗಿದ್ರು, ಫೈನಲಿ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಫೈನಲಿ ರಸಲ್ ಮೇನಿಯಾಗೆ ಹೋಗ್ತಾ ಇದ್ದಾರೆ. ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ವಿನ್ನರ್ ಕೂಡ ಅದ್ಭುತವಾಗಿ ಡಬ್ಲ್ಯೂ ಅವರು ಪಿಕ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಏಜ್ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ತನ್ನ ಡಬ್ಲ್ಯೂ ಕರಿಯರ್ ನ ಆನ್ ದ ಲೈನ್ ಇಟ್ಟಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಏಜ್ ಸ್ಟೈಲ್ ಅವರ ಫೋರ್ ಆರ್ಮ್ ಗೆ ಏಟ್ ಆಗಿ ಅಲ್ಲಿಂದ ರಕ್ತ ಕೂಡ ಬರ್ತಾ ಇರುತ್ತೆ. ನಮ್ಮ ಗಂತರ್ ಅವರು ಎರಡೆರಡು ಪವರ್ ಬಾಂಬ್ ನ ಹಾಕಿದ್ರು ಕೂಡ ನಮ್ಮ ಏಜ್ ಸ್ಟೈಲ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಏಜ್ ಸ್ಟೈಲ್ ಅವರ ಕಡೆಯಿಂದನೂ ಕೂಡ ಪವರ್ ಬಾಂಬ್ ಬರುತ್ತೆ, ಅದಕ್ಕೆ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಯಾವ ರೀತಿ ಮಂಡೇ ನೈಟ್ರೋ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡಿ ಗಂತರ್ ಅವರು ಪವರ್ ಬಾಂಬ್ ನ ಹಾಕಿ ಪಿನ್ ಮಾಡಿರ್ತಾರೋ, ಅದೇ ರೀತಿ ರೆಫ್ರಿಗೆ ಕಾಣದೇ ಇರೋ ಹಂಗೆ ನಮ್ಮ ಗಂತರ್ ಅವರು ಏಜ್ ಸ್ಟೈಲ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಪವರ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇಡೀ ಕ್ರೌಡ್ ಏಜ್ ಸ್ಟೈಲ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಏಜ್ ಸ್ಟೈಲ್ ಅವರು ಕ್ರ್ಯಾಪ್ ಕ್ರಷರ್ ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ. ಅದರಿಂದನೂ ಕೂಡ ನಮ್ಮ ಗಂತರ್ ಅವರು ತಪ್ಪಿಸ್ಕೊಂಡು ಫೈನಲಿ ಏಜ್ ಸ್ಟೈಲ್ ಅವರಿಗೆ ಒಂದು ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಏಜ್ ಸ್ಟೈಲ್ ಅವರು ಬಿಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ. ಅಂಡ್ ಏಜ್ ಸ್ಟೈಲ್ ಅವರು ಇಲ್ಲಿ ಟ್ಯಾಪ್ ಔಟ್ ಮಾಡೋದಿಲ್ಲ, ಬದಲಿಗೆ ಪಾಸ್ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ರೆಫ್ರಿ ಏಜ್ ಸ್ಟೈಲ್ ಅವ್ರನ್ನ ಚೆಕ್ ಮಾಡಿದಾಗ ಅವರು ಪಾಸ್ ಔಟ್ ಆಗಿರ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಏಜ್ ಸ್ಟೈಲ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಗಂತರ್ ಅವರು ವಿನ್ ಆಗಿದ್ದಾರೆ. ಸೊ ಏಜ್ ಸ್ಟೈಲ್ ಅವರು ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅವರು ಸೋತಾದ್ಮೇಲೆ ಇಡೀ ಕ್ರೌಡ್ ನೋ 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 ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಏಜ್ ಸ್ಟೈಲ್ ಅವರು ಕೂಡ ರಿಂಗ್ ಮೇಲ್ಗಡೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ತನ್ನ ಗ್ಲೌಸ್ ಗಳನ್ನ ಬಿಚ್ಚಿ ಇಡೋದಕ್ಕೆ ಹೋಗ್ತಾರೆ. ಬಟ್ ಮತ್ತೆ ಅವರಿಗೆ ಏನ್ ನೆನಪಾಗುತ್ತೋ ಗೊತ್ತಿಲ್ಲ, ಆ ಒಂದು ಗ್ಲೌಸ್ ಗಳನ್ನ ಮತ್ತೊಮ್ಮೆ ಹಾಕೋತಾರೆ. ಅಂಡ್ ಆಗ ಇಡೀ ಕ್ರೌಡ್ ಚಿಯರ್ ಮಾಡೋದಕ್ಕೆ ಶುರು ಆಗುತ್ತೆ. ಐ ಥಿಂಕ್ ಗಾಯ್ಸ್ ಏಜ್ ಸ್ಟೈಲ್ ಅವರು
WWE ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ. ಪ್ರಾಬಬ್ಲಿ ಅವರು TNA ಗೆ ಹೋಗಿ ತನ್ನ ಕರಿಯರ್ ನ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿದ್ದಿದ್ರೆ ಅವರು ತನ್ನ ಗ್ಲೌಸ್ ಗಳನ್ನ ರಿಂಗ್ ಮೇಲ್ಗಡೆ ಬಿಚ್ಚಿಟ್ಟು ಹೋಗೋರು. ಸೊ AJ ಸ್ಟೈಲ್ ಅವರು ಇನ್ನೂ ಕೂಡ ಕೆಲವೊಂದಷ್ಟು ಪ್ಲಾನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಅಂಡ್ ಅದಕ್ಕೋಸ್ಕರ ಇವತ್ತು ತನ್ನ ಗ್ಲೌಸ್ ಗಳನ್ನ ಬಿಚ್ಚಿಡ್ದಲೆ ಹಾಗೆ ರಾಯಲ್ ರಂಬಲ್ ಇಂದ ಹೊರಗಡೆ ನಡೆದಿದ್ದಾರೆ. ಸೊ WWE ಕಂಪನಿಯಲ್ಲಿ ನಮ್ಮ AJ ಸ್ಟೈಲ್ ಅವರ ಕರಿಯರ್ ಎಂಡ್ ಆಗಿದೆ ಅಂತಾನೆ ಅನಿಸ್ತಾ ಇದೆ. ಇದಾದ್ಮೇಲೆ ನಮಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಡೀ ಕ್ರೌಡ್ ಸ್ಯಾಮಿ ಝೈನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಲಿಟರಲಿ ಎಷ್ಟು ಜಾಸ್ತಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸಪೋರ್ಟ್ ಇತ್ತು ಅಂದ್ರೆ ಒಂದ್ ರೀತಿ ಶಾಕ್ ಅನ್ಸೋದು. ಅಷ್ಟು ಕ್ರೌಡ್ ಗಳ ಸಪೋರ್ಟ್ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸಿಗ್ತಾ ಇರುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಸೋಲ್ ಅಂತೂ ಒಪ್ಕೋತಾ ಇರೋದಿಲ್ಲ ಅಂಡ್ ಆ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೋಲ್ತಾರ, ಅವರು ಕೂಡ ಸೋಲ್ತಾ ಇರೋದಿಲ್ಲ. ಒಂದ್ ಬಾರಿ ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ, ಈ ಕಡೆ ನಮ್ಮ ಸ್ಯಾಮಿ ಝೈನ್ ಅವರು ಕಿಕ್ ಔಟ್ ಮಾಡ್ತಾರೆ. ಅಲ್ವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ, ಆ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ ಔಟ್ ಮಾಡ್ತಾರೆ. ಬ್ಲೂ ಥಂಡರ್ ಬಾಂಬಿಗೆಲ್ಲ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ ಔಟ್ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಸಿನಾರಿಯೋ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ನ ಹಾಕಿ ಅನೌನ್ಸರ್ ಟೇಬಲ್ ನು ಕೂಡ ಮುಗಿಸ್ತಾರೆ ಅಂತಾನೆ ಹೇಳ್ಬೇಕು. ಆದ್ರೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಎದ್ದಾಳ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡೋದಿಲ್ಲ. ನಮ್ಮ ಸ್ಯಾಮಿ ಝೈನ್ ಅವರು ಎದ್ದಾಳ್ತಾ ಇರ್ತಾರೆ. ಸಡನ್ ಆಗಿ ಇನ್ನ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂಡ್ ರಿಸಲ್ಟ್ ಕೂಡ ಆಸ್ ಎಕ್ಸ್ಪೆಕ್ಟೆಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ವಿನ್ ಆಗಿದ್ರು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇಲ್ಲಿ WWE ಅವರು ಕೆಲವೊಂದಷ್ಟು ಟ್ವಿಸ್ಟ್ ಗಳನ್ನ ಹಾಕ್ತಾರೆ, ಹಾಗೆ ಟರ್ನ್ಸ್ ಗಳನ್ನ ಕೂಡ ತಗೊಂಡ್ ಬರ್ತಾರೆ, ಹಾಗೆ ಬ್ಲೆಂಡರ್ಸ್ ಗಳನ್ನ ಕೂಡ ಮಾಡ್ತಾರೆ. ಮೊದಲನೇದಾಗಿ ನಮಗೆ ಈ ಬಾರಿಯ ರಾಯಲ್ ರಂಬಲ್ ನ ನಂಬರ್ 1 ಎಂಟ್ರಿ ಆಗಿ ಒಬಾ ಫೇಮಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಒಬಾ ಫೇಮಿ ಅವರು ಬರ್ತಾ ಇರೋದನ್ನ ನೋಡಿದ್ರೇನೆ ಒಂದ್ ರೀತಿ ಆಶ್ಚರ್ಯ ಅನ್ಸುತ್ತೆ, ಯಾಕಂದ್ರೆ ಆ ರೀತಿ ಇದಾರೆ ಗುರು ವ್ಯಕ್ತಿ. ಒಬಾ ಫೇಮಿ ಅವರು ಬಂದಾಗ ನಂಬರ್ 2 ಅಲ್ಲೇ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನಂಬರ್ 1 ಗೆ WWE ಅವರು ಪ್ಲಾನ್ ಮಾಡಿದ್ರು ಅಂತ, ಬಟ್ ಅದು ಲೀಕ್ ಆಗಿತ್ತು ಸ್ಮ್ಯಾಕ್ ಡೌನ್ ಅಲ್ಲಿ. ಅದನ್ನು ಕೂಡ WWE ಅವರು ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರಾಯಲ್ ರಂಬಲ್ ನ ಕಿಕ್ ಆಫ್ ನಡಿಬೇಕಾದ್ರೆ ನಮ್ಮ ಪಾಲಿಮಿನ್ ಅವರು ಹೋಗಿ ಆಡಮ್ ಪಿಯರ್ಸ್ ಅವ್ರನ್ನ ಕೇಳ್ತಾ ಇರ್ತಾರೆ, ಬ್ರಾನ್ ಬ್ರೇಕರ್ ಅವರಿಗೆ ಯಾಕೆ ನೀನು ನಂಬರ್ 1 ಎಂಟ್ರಿನ ಕೊಟ್ಟೆ, ಹಾಗೆ ನಂಬರ್ 2 ಗೆ ಈಗ ಅವನ್ನ ಯಾಕೆ ಕಳಿಸ್ತಾ ಇದೆಯಾ ನೀನು, ಬೇಕು ಬೇಕು ಅಂತಾನೆ ಈಗ ಅವನಿಗೆ ನಂಬರ್ 2 ಎಂಟ್ರಿನ ಕೊಟ್ಟಿದ್ಯಾ ಅಂತ ಜಗಳ ಆಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಇಲ್ಲ ಇಲ್ಲ ಅದನ್ನ ಅವನೇ ಪಿಕ್ ಮಾಡಿದ್ದು ಅಂತ ಹೇಳಿದಾಗ, ನೀನಿಲ್ಲಿ FAFO ನ ಮಾಡ್ತಾ ಇದ್ರೆ ನಾನು ಕೂಡ ಅದನ್ನೇ ಮಾಡಬೇಕಾಗುತ್ತೆ ಅಂತೇಳಿ ಫೈನಲಿ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ನಂಬರ್ 2 ಗೆ ಕರ್ಕೊಂಡು ಬರ್ತಾರೆ. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತಾರೆ. ಓಕೆ, ಬ್ರಾನ್ ಬ್ರೇಕರ್ ಅವರು ನಂಬರ್ 2 ಅಲ್ಲಿ ಬಂದಿದ್ದಾರೆ, ಅವರು ಪ್ರಾಬಬ್ಲಿ ಎಂಡಿಂಗ್ ತನಕ ಹೋಗ್ಬಹುದು ಅಂತ. ಬಟ್ ಅವ್ರು ಇನ್ನೂ ಕೂಡ ರಿಂಗ್ ಒಳಗಡೆನೆ ಹೋಗಿರೋದಿಲ್ಲ. ಸಡನ್ ಆಗಿ ಒಬ್ಬ ಮಾಸ್ಕ್ ಆಗಿ ಉಡ್ಡಿ ಹಾಕೊಂಡು ಬಂದಂತಹ ವ್ಯಕ್ತಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ, ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಒಳಗಡೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಈ ಕಡೆ ನಮ್ಮ ಒಬಾ ಫೇಮಿ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಹಂಗೆ ರಿಂಗ್ ಒಳಗಡೆಯಿಂದ ರಿಂಗ್ ಹೊರಗಡೆ ಹಾಕಿ ಎಲಿಮಿನೇಟ್ ಮಾಡ್ತಾರೆ. ಲಿಟ್ರಲಿ ಬಂದು ಕೂಡ್ಲೇನೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲಿಮಿನೇಟ್ ಆಗ್ತಾರೆ. ಅಂಡ್ ಆ ಮಾಸ್ಕ್ ಹಾಕೊಂಡು ಬಂದು ವ್ಯಕ್ತಿ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಪಾಲಿಮಿನ್ ಅವರು ಅದು ಸೆತ್ ರೋಲೆನ್ಸ್, ಅದು ಸೆತ್ ರೋಲೆನ್ಸ್, ಅದು ಸೆತ್ ರೋಲೆನ್ಸ್ ಅಂತ ಕಿರ್ಚಾಡ್ತಾ ಇರ್ತಾರೆ. ಲಿಟ್ರಲಿ ಈ ಒಂದು ಮೂಮೆಂಟ್ ಮಾತ್ರ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಸ್ಟಾರ್ಟಿಂಗ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಅಂಡ್ ನಾನು ನಿಮಗೆ ತಿಳಿಸಿದ್ದೆ ಪ್ರಾಬಬ್ಲಿ ಸೆತ್ ರೋಲೆನ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆಫ್ ಕೋರ್ಸ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರೇ ಆಗಿರ್ತಾರೆ. ಅವರೇ ಬಂದು ಇವತ್ತು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಕಾಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ನಮಗೆ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಂದೊಂದಾಗಿ ನಮ್ಮ ಒಬಾ ಫೇಮಿ ಅವರು ಎಲ್ಲರನ್ನೂ ಕೂಡ ಎಲಿಮಿನೇಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾವ ರೀತಿ ಬ್ರಾಕ್ ಲೆಸ್ನರ್ ಅವರು ಒಂದು ರಾಯಲ್ ರಂಬಲ್ ಅಲ್ಲಿ ಎಲ್ಲರನ್ನೂ ಕೂಡ ಎಲಿಮಿನೇಟ್ ಮಾಡ್ತಾ ಇರ್ತಾರೋ ಅದೇ ರೀತಿ ನಮ್ಮ ಒಬಾ ಫೇಮಿ ಅವರು ಕೂಡ 5 ಸೂಪರ್ ಸ್ಟಾರ್ಸ್ ಗಳನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಸರ್ಪ್ರೈಸ್ ಎಂಟ್ರಿ ಅಂತ ಬಂದಿದ್ದು ಐ ಥಿಂಕ್ ನಮ್ಮ ಚಾಡ್ ಗೇಬಲ್ ಅವರು ಮಾತ್ರ ಅನ್ಸುತ್ತೆ. ಯಾಕಂದ್ರೆ ಉಳಿದಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಅಷ್ಟೊಂದೇನು ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಬಂದಿರ್ತಾರೆ. ಸಡನ್ ಆಗಿ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾ ನಮ್ಮ ಚಾಡ್ ಗೇಬಲ್ ಅವರು ಬರ್ತಾರೆ. ಈ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಈ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಈ ರೀತಿ WWE ಅವರು ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಅದೇ ರೀತಿ WWE ಅವರು ಕೂಡ ಮಾಡಿದ್ರು ಅಂತ ಹೇಳ್ಬೇಕು. ಅಂಡ್ ನಮ್ಮ ಒರಿಜಿನಲ್ ಅಮೆರಿಕಾನೋ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಸಡನ್ ಆಗಿ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ಬೇಕು. ಈ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ನಮ್ಮ ಎಲೆನೈಟ್ ಅವರು ಬರಬೇಕಾದ್ರೆ ಕಂಪ್ಲೀಟ್ ವಿಷನ್ ಡಾಮಿನೇಷನ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಎಲೆನೈಟ್ ಅವರು ಲಿಟ್ರಲಿ ಬಂದು ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಆಸ್ಟಿನ್ ಥಿಯರಿ ಇಬ್ರನ್ನು ಕೂಡ ಎಲಿಮಿನೇಟ್ ಮಾಡ್ತಾರೆ. ಲಿಟ್ರಲಿ
ವಿಷನ್ ನ ನಮ್ಮ ಎಲಿನೈಟ್ ಅವರು ಎಲಿಮಿನೇಟ್ ಮಾಡ್ತಾರೆ. ಇದು ನನಗೆ ಶಾಕಿಂಗ್ ಅಂತಾನೂ ಕೂಡ ಅನಿಸ್ತು, ಅಷ್ಟೇ ಖುಷಿ ಕೂಡ ಆಯ್ತು. ಯಾಕಂದ್ರೆ ಎಲಿನೈಟ್ ಅವರ ಬಗ್ಗೆನೂ ಕೂಡ ಡಬ್ಲ್ಯೂ ಅವರು ಗಮನ ಕೊಡ್ತಾ ಇದಾರಲ್ಲ ಅಂತ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಕೂಡ ಬಂದು ಸ್ವಲ್ಪ ಡಾಮಿನೆನ್ಸ್ ನ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈಪರ್ ರ್ಯಾಂಡಿ ಆರ್ಟನ್ ಅವರು ಬಂದು RKOಗಳ ಸೂರಿಮಳೆನೂ ಕೂಡ ಕನೆಕ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಜಿಯೋ ವ್ಯಾನ್ ಇವೆನ್ಸ್ ಅವರಿಗೆ ಒಂದು ಫ್ಲೈಯಿಂಗ್ RKO ನ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ನಂಬರ್ 22 ಅಲ್ಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರು ಪಾಲಿಮಿನ್ ಅವರ ಜೊತೆ ಬರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದೇ ನೋಡೋದಕ್ಕೆ ಸಖತ್ತಾಗಿತ್ತು. ಅಂಡ್ ಬ್ರಾಕ್ ಲೆಸ್ನರ್ ಅವರು ಬಂದ ಕೂಡಲೇ ಎಲ್ಲರಿಗೂ ಕೂಡ ಸೂಪ್ಲೆಕ್ಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ, F5s ಗಳನ್ನ ಕನೆಕ್ಟ್ ಮಾಡ್ತಾರೆ. ಬ್ರಾಕ್ ಲೆಸ್ನರ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಸೂಪ್ಲೆಕ್ಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೇಸ್ ಆಫ್ ಲಿಟರಲಿ ಅಲ್ಟಿಮೇಟ್ ಕೊಲಿಷನ್ ಅಂತಾನೆ ಹೇಳ್ಬೇಕು. ಬಟ್ ಇವರಿಬ್ರು ಕೂಡ ಎಷ್ಟೊತ್ತು ಫೇಸ್ ಆಫ್ ಮಾಡ್ತಾರೆ ಗೊತ್ತಾ? ಲಿಟರಲಿ 2 ನಿಮಿಷಗಳ ಕಾಲ ಬರೀ ಒಬ್ರನ್ನೊಬ್ರು ನೋಡ್ಕೊಂಡೇ ನಿಂತಿರ್ತಾರೆ. ಅಂಡ್ ಇವ್ರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ ಯಾಕೆ ಏನು ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಇವತ್ತಿನ ರಾಯಲ್ ರಂಬಲ್ ಮ್ಯಾಚ್ ನ ನೀವು ಗಮನಿಸಿದ್ರೆ ಕರೆಕ್ಟ್ ಆಗಿ ಒಂದೊಂದು ನಿಮಿಷದ ಟೈಮು ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದಿಲ್ಲ. ಒಂದೊಂದ್ ಸತಿ ಬೇಗ ಬರೋರು, ಒಂದೊಂದ್ ಸತಿ ಲೇಟ್ ಆಗಿ ಬರೋರು, ಆ ರೀತಿ ಡಬ್ಲ್ಯೂ ಅವರು ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ಒಬ್ರನ್ನೊಬ್ರು ನೋಡ್ಕೊಂಡು ನಿಂತಿರ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ವಿಚಿತ್ರ ಅನ್ನಿಸ್ತು. ಫೈನಲಿ ನಮ್ಮ ಒಬಾಫೆಮಿ ಅವರ ಮೇಲೆ ಬ್ರಾಕ್ ಲೆಸ್ನರ್ ಅವರು ಅಟ್ಯಾಕ್ ಮಾಡ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಬ್ರಾಕ್ ಲೆಸ್ನರ್ ಅವರ ಕೈಯಲ್ಲಿ ನಮ್ಮ ಒಬಾಫೆಮಿ ಅವರನ್ನ ಅಟ್ಲೀಸ್ಟ್ ನೀಟಾಗಾದ್ರೂ ಎಲಿಮಿನೇಟ್ ಮಾಡಿಸಬಹುದು ತಾನೆ. ನಮ್ಮ ಒಬಾಫೆಮಿ ಅವರು ಲೋಗನ್ ಪೋಲ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇರ್ತಾರೆ. ಹಿಂದೆಯಿಂದ ಬಂದು ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಲಿಟರಲಿ ಬ್ರಾಕ್ ಲೆಸ್ನರ್ ಹಿಂದೆಯಿಂದ ಬಂದು ಎಲಿಮಿನೇಟ್ ಮಾಡೋದಂದ್ರೆ ಏನ್ ಅರ್ಥ? ಅದು ನನಗಂತೂ ಅರ್ಥ ಆಗ್ಲಿಲ್ಲ. ಇದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಲೋಗನ್ ಪೋಲ್ ಅವ್ರಿಗೂ ಕೂಡ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅದಾದ್ಮೇಲೆ ನಂಬರ್ 25 ಅಲ್ಲಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ರಾಯಲ್ ರಂಬಲ್ ಒಂದ್ ಕಡೆ ಆದ್ರೆ ಜೇ ಊಸೋ ಅವರೇ ಇನ್ನೊಂದ್ ಕಡೆ. ಜೇ ಊಸೋನ ಕಾಮಿಡಿ ಪೀಸ್ ಮಾಡ್ಕೊಂಡಿದ್ದಾರೆ ಇವರು. ಜೇ ಊಸೋ ಅವರು ಕ್ರೌಡ್ ಕಡೆಯಿಂದ ಈಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅವರ ಎಂಟ್ರೆನ್ಸ್ ಟೈಮ್ ಅಲ್ಲೇನೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಎಲಿಮಿನೇಟ್ ಅವರು ಸೇರ್ಕೊಂಡು ಬ್ರಾಕ್ ಲೆಸ್ನರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಲಿಟರಲಿ ಒಂದು ಪ್ರಾಪರ್ ಎಲಿಮಿನೇಷನ್ ಸ್ಪಾಟ್ ನ ಕೊಡ್ಲಿಲ್ಲ. ಅಂಡ್ ಅವರು ಎಲಿಮಿನೇಟ್ ಆಗ್ಬೇಕಾದ್ರೆ ಎಲ್ಲಾ ಸ್ಪಾಟ್ ಲೈಟ್ ಗಳು ಕೂಡ ಅವ್ರ ಮೇಲೆ ಇರಲಿಲ್ಲ. ಈ ಲೈಟಿಂಗ್ಸ್, ಕ್ಯಾಮ್ರಾ ಎಲ್ಲ ನಮ್ಮ ಜೇ ಊಸೋ ಅವರ ಮೇಲೆ ಇರುತ್ತೆ. ಅಂಡ್ ಆ ಗ್ಯಾಪ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಎಲಿಮಿನೇಟ್ ಅವರು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಲಿಟರಲಿ ಪೂರೆಸ್ಟ್ ಎಲಿಮಿನೇಷನ್ ಸ್ಪಾಟ್ ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೆ ಸಿಕ್ತು ಅಂತ ಹೇಳ್ಬೇಕು. ಬ್ರಾಕ್ ಲೆಸ್ನರ್ ಎಂತ ದೊಡ್ಡ ನೇಮ್ ಗುರು. ಆ ನೇಮ್ ನ ನೀವು ರಾಯಲ್ ರಂಬಲ್ ಗೆ ಕರ್ಕೊಂಡು ಬಂದು ನಿಜವಾಗ್ಲೂ ಕೂಡ ಸರ್ವನಾಶ ಮಾಡ್ಬಿಟ್ರಿ. ಅಂಡ್ ಜೇ ಊಸೋ ಅವರು ರಿಂಗಿಗೆ ಬರ್ತಾರೆ. ಮತ್ತೊಮ್ಮೆ ಅವರು ಥೀಮ್ ಸಾಂಗ್ ನ ಹಾಕೊಂಡು ಈಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. 26ನೇ ನಂಬರ್ ಅಲ್ಲಿ ರೋಮನ್ ರೈನ್ಸ್ ಅವರು ಬರ್ತಾರೆ. ಇಡೀ ಕ್ರೌಡ್ OTC ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗಿಗೆ ಬರ್ತಾರೆ. ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ವಾರ್ ಗೇಮ್ ಅಲ್ಲಿ ತಾನೇ ಎಲ್ಲರೂ ಕೂಡ ಜೊತೆಗಿದ್ದಾರೆ. ಅಂಡ್ ರಾಯಲ್ ರಂಬಲ್ ಅಲ್ಲಿ ಫೇಸ್ ಆಫ್ ನ ತೋರಿಸ್ತಾ ಇದ್ದೀರಾ. ನಿಮ್ ತಲೆಗೇನ್ ಬುದ್ಧಿ ಇಲ್ವಾ? ಅರ್ಥ ಇದೆಯಾ ಇದಕ್ಕೆ ಸ್ಟೋರಿ ಲೈನ್ಗೆ? ನನಗಂತೂ ಇದೇನಾಗ್ತಾ ಇದೆ ಗುರು ಅಂತ ಅನಿಸ್ತು. ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಜೇ ಊಸೋಗೆ ಮತ್ತೊಮ್ಮೆ ಈಟ್ ಮಾಡೋಣ ಅಂತ ಥೀಮ್ ಸಾಂಗ್ ನ ಪ್ಲೇ ಮಾಡಿಸ್ತಾರೆ. ಬಟ್ ಇಲ್ಲಿ ಜೇ ಊಸೋ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ, ನಾನು ಇಲ್ಲಿ ಈಟ್ ಮಾಡೋದಕ್ಕೆ ಬಂದಿಲ್ಲ ಅಂತ. ಇದಾದ್ಮೇಲೆ ಕೆಲವೊಂದಷ್ಟು ಸೂಪರ್ ಮ್ಯಾನ್ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಜೇ ಊಸೋ ಅವರು ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲ, ಜೇ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ಟ್ಯಾಗ್ ಟೀಮ್ ಆಗ್ತಾರೆ. ಇಬ್ರು ಕೂಡ ಸೇರ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ಒಂಡಿನೂ ಕೂಡ ಕನೆಕ್ಟ್ ಮಾಡ್ತಾರೆ. ಏನ್ ತೋರಿಸ್ತಾ ಇದ್ದೀರಾ ಗುರು? ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಕೂಡ ಒಂದು ಮೂಮೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಡನ್ ಆಗಿ ಜೇಕೋಬ್ ಫಾಟೋ ಅವರು ಎಂಟ್ರಿನ ಕೊಟ್ಟಾಗ ನಮ್ಮ ಕೋಡಿ ರೋಡ್ಸ್ ಅವರು ಜೇಕೋಬ್ ಫಾಟೋ ಅವರ ಮೇಲೆ ಸೂಸೈಡ್ ಡೇ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಜೇಕೋಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಮಧ್ಯಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜೇಕೋಬ್ ಫಾಟೋ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ಸ್ ಗಳ ಕಡೆ ಬರೋದಾದ್ರೆ 38th ನಂಬರ್ ಅಲ್ಲಿ ಯಾವ್ದಾದ್ರು ಒಂದು ಸರ್ಪ್ರೈಸ್ ಸಿಗುತ್ತಾ ಅಂತ ನಾನು ನೋಡ್ತಾ ಇದ್ದೆ. ಬಟ್ ಯಾವುದೇ ರೀತಿಯ ಸರ್ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ, ಅದೇ ಸರ್ಪ್ರೈಸ್ ಅಂತಾನೆ ಹೇಳ್ಬೇಕು. ಅಂಡ್ 29, 28 ಅಲ್ಲೆಲ್ಲ ನಮ್ಮ ಪೆಂಟಾ ಹಾಗೆ ರೇ ಫಿನಿಕ್ಸ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೇ ಫಿನಿಕ್ಸ್ ಹಾಗೆ ಪೆಂಟಾ ಅವರಿಗೆ ಅಷ್ಟೊಂದು ಲೀಸ್ಟ್ ಎಂಟ್ರಿನ ಕೊಟ್ಟಿದ್ದಾರೆ. ಅದೇನ್ ಪ್ಲಾನ್ ಮಾಡಿದ್ರು ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇನ್ನ ಒಂದು ಶಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕೋಬ್ ಫಾಟೋ ಅವರು ಕೋಡಿ ರೋಡ್ಸ್ ಅವ್ರನ್ನ ತೆಗೆದು ರಿಂಗ್ ಇಂದ ಹೊರಗಡೆ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ರೋಪ್ ನ ಇಟ್ಕೊಂಡು ರಿಂಗ್ ಏಪ್ರಿನ್ ಮೇಲೆ ಬಿದ್ದೋಗ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ಬೇಕು ಅಂತ ಕೋಡಿ ರೋಡ್ಸ್ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವರು ನೀಟಾಗಿ ಅವ್ರ ಕೆಲಸ ಏನು ಅರ್ನ್ ಮಾಡ್ಕೊಂಡು ಬರಬೇಕು ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ಬೇಕು ಅಂತ ಕೋಡಿ ರೋಡ್ಸ್ ಅವರ ಹಿಂದೆ ಹೋಗ್ತಾ ಇದ್ದಾರೆ. ಇದು ಕೂಡ ಚೆನ್ನಾಗಿತ್ತು ಗುರು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ನಮ್ಮ ಜಾಕೋಬ್ ಫಾಟೋ ಅವ್ರನ್ನ ರೋಮನ್ ರೈನ್ಸ್ ಅವರು ಎಲಿಮಿನೇಟ್ ಮಾಡ್ತಾರೆ. ರೋಮನ್ ರೈನ್ಸ್
ಅವರು ಜೇಕೋ ಫಾಟೋ ಅವ್ರನ್ನ ಎಲಿಮಿನೇಟ್ ಮಾಡಿದ ಕೂಡಲೇ ಜೇ ಉಸೋ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಹಿಂದೆಯಿಂದ ಎಲಿಮಿನೇಟ್ ಮಾಡೋದಕ್ಕೆ ನೋಡ್ತಾರೆ. ಆಗ ನಾನು ಅನ್ಕೊಂಡೆ ಗುರು ಬಾಯಿ ಬರುಸ್ತಾ ಇದೆಯಲ್ಲ ಎಲಿಮಿನೇಟ್ ಮಾಡಬೇಡ ಅಂತ. ಬಟ್ ರೋಮನ್ ರೈನ್ಸ್ ಅವರು ಅಲ್ಲಿಂದ ತಪ್ಪಿಸ್ಕೋತಾರೆ. ಆಗ ಸಡನ್ ಆಗಿ ನಮ್ಮ ಜೇ ಉಸೋ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಸ್ಪಿಯರ್ ನ ಕನೆಕ್ಟ್ ಮಾಡಿ ಎಲಿಮಿನೇಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ನಾನು ಏನ್ ಗುರು ಮತ್ತೆ ಜೇ ಉಸೋ ಎಲಿಮಿನೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ ಅನ್ಕೊಂಡೆ. ಬಟ್ ಉಲ್ಟಾ ಇಲ್ಲಿ ರೋಮನ್ ರೈನ್ಸ್ ಅವರೇ ಜೇ ಉಸೋ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಫೈನಲ್ 4 ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್, ಗಂತರ್, ಲೋಗನ್ ಪೋಲ್ ಹಾಗೆ ರೋಮನ್ ರೈನ್ಸ್ ಈ 4 ಜನ ರಿಂಗ್ ಮೇಲ್ಗಡೆ ಇರ್ತಾರೆ. ಆ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಲೋಗನ್ ಪೋಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ನಮ್ಮ ಲೋಗನ್ ಪೋಲ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವರು ಲೋಗನ್ ಪೋಲ್ ಅವರನ್ನ ಎಲಿಮಿನೇಟ್ ಮಾಡಿದ ಕೂಡಲೇ ಹಿಂದೆಯಿಂದ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಒಂದು ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಆರ್ಕೆವನ್ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಇನ್ನೇನು ಅವರು ಎತ್ತು ಎಲಿಮಿನೇಟ್ ಮಾಡಬೇಕು. ಸಡನ್ ಆಗಿ ನಮ್ಮ ಗಂತರ್ ಅವರು ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಹಿಂದೆಯಿಂದ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಟಾಪ್ 2 ಅಲ್ಲಿ ಗಂತರ್ ಆಗಿ ರೋಮನ್ ರೈನ್ಸ್ ಅವರು ಮಾತ್ರ ಉಳ್ಕೋತಾರೆ. ಅಂಡ್ ನಮ್ಮ ಗಂತರ್ ಆಗಿ ರೋಮನ್ ರೈನ್ಸ್ ಅವರು ಉಳ್ಕೊಂಡಾಗ ನಾನು ಪ್ರಾಬಬ್ಲಿ ಟ್ರಿಪಲ್ ಎಚ್ ಅವ್ರು ಏನಾದ್ರು ಗಂತರ್ ಅವ್ರನ್ನ ಗೆಲ್ಲಿಸ್ಬಿಡ್ತಾರ ಅಂತ ಜೀವ ಪುಕ್ಕ 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 ಅಂತ ಇತ್ತು. ಬಟ್ ಆ ರೀತಿ ಆಗ್ಲಿಲ್ಲ. ನಮ್ಮ ಗಂತರ್ ಅವರು ರೋಮನ್ ರೈನ್ಸ್ ಅವರಿಗೆ ಸ್ಲೀಪರ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ. ಸ್ಲೀಪರ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಪಾಸ್ ಔಟ್ ಮಾಡಿಸಿ ಗಂತರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡೋ ಪ್ಲಾನ್ ಅಲ್ಲಿ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಪಾಸ್ ಔಟ್ ಆಗೋದಿಲ್ಲ. ಉಲ್ಟಾ ನಮ್ಮ ಗಂತರ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಗಂತರ್ ಅವ್ರನ್ನ ಎಲಿಮಿನೇಟ್ ಮಾಡೋದ್ರ ಮುಖಾಂತರ ಈ ಬಾರಿಯ 2026 ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಲಿಟರಲಿ ಗೈಸ್ ಇದೊಂದೇ ವಿಚಾರ ಇಷ್ಟ ಆಗಿದ್ದು. ಅದನ್ನ ಬಿಟ್ರೆ ರಾಯಲ್ ರಂಬಲ್ ಮ್ಯಾಚ್ ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ಬಹಳಷ್ಟು ಅವಕಾಶಗಳನ್ನ ಕಳ್ಕೋತಾರೆ ಅಂತ ಹೇಳ್ಬೇಕು. ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಕನೆಕ್ಷನ್ ನ ತೋರಿಸಬಹುದಾಗಿತ್ತು. ಸರ್ವೈವರ್ ಸೀರೀಸ್ ಅಲ್ಲಿ ಅವರ ಅನ್ಫಿನಿಶ್ಡ್ ಬಿಸ್ನೆಸ್ ಇತ್ತಲ್ಲ ಅದನ್ನ ತಗೊಂಡು ಬಂದು ತೋರಿಸಬಹುದಾಗಿತ್ತು. ಅದನ್ನ ತೋರಿಸಲಿಲ್ಲ. ಗಂತರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೇಸ್ ಆಫ್ ನ ತೋರಿಸಬೇಕಾಗಿತ್ತು. ಅದನ್ನು ಕೂಡ ತೋರಿಸಲಿಲ್ಲ. ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೇಸ್ ಆಫ್ ನ ಅದ್ಭುತವಾಗಿ ಇನ್ನೂ ಕೂಡ ಚೆನ್ನಾಗಿ ತೋರಿಸಬಹುದಾಗಿತ್ತು. ಅದನ್ನು ಕೂಡ ಮಾಡಲಿಲ್ಲ. ಬ್ರಾಕ್ ಲೆಸ್ನರ್ ಅವರ ಕಳಪೆ ಎಲಿಮಿನೇಷನ್ ನಮಗೆ ನೋಡೋದಕ್ಕೆ ಸಿಕ್ತು. ಕಳಪೆ ಬುಕ್ಕಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು. ಈ ಒಂದು ವಿಚಾರ ರೋಮನ್ ರೈನ್ಸ್ ಅವರೇನಾದ್ರೂ ಗೆಲ್ದಲೆ ಬೇರೆ ಯಾರೇ ಗೆದ್ದಿದ್ರು ಕೂಡ ಇಡೀ ರಾಯಲ್ ರಂಬಲ್ ವರ್ಸ್ಟ್ ರಾಯಲ್ ರಂಬಲ್ ಆಗೋದು. ಇಂಟರ್ನೆಟ್ ಅಲ್ಲಿ ಈಗಾಗಲೇ ನಮ್ಮ ಟ್ರಿಪಲ್ ಎಚ್ ಅವರ ಮೇಲೆ ಕೋಪಗಳ ಸೂರಿ ಮಳೆ ಸಾಗ್ತಾ ಇರೋದು. ಬಟ್ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ವಿನ್ ಮಾಡಿಸಿದ್ರಲ್ಲ ಅದಕ್ಕೋಸ್ಕರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಷ್ಟೇ ಅಲ್ಲ. ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ವಿನ್ ಮಾಡಿಸ್ತಾನೂ ಕೂಡ ಇರಲಿಲ್ಲ. ಇದೆಲ್ಲದೂ ಕೂಡ ನಿಕ್ ಖಾನ್ ಅವರ ಪ್ಲಾನ್ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಇವತ್ತಿನ ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ಗೆದ್ದಿದ್ದಾರೆ. ನಾವ್ ಈಸ್ ಗೋಯಿಂಗ್ ಟು ಮೈನ್ ಇವೆಂಟ್ ರಸಲ್ ಮೇನಿಯಾ. ಓವರ್ ಆಲ್ ಶೋ ಬಗ್ಗೆ ಮಾತಾಡೋದಾದ್ರೆ ಶೋ ಒಂದು ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಶೋಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಆ ಒಂದು ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಇತ್ತಲ್ಲ ಅದಕ್ಕೆ ಲಿಟರಲಿ ನಾನು 2 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಮೂಮೆಂಟ್ಸ್ ಗಳನ್ನ ಸುಮ್ಮನೆ ವೇಸ್ಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಕಳೆದ ಬಾರಿನೇ ವಿನ್ನರ್ ನ ಬಿಟ್ರೆ ಮ್ಯಾಚ್ ಚೆನ್ನಾಗಿತ್ತು. ಬಟ್ ಈ ಬಾರಿ ವಿನ್ನರ್ ಚೆನ್ನಾಗಿದ್ದಾರೆ, ಮ್ಯಾಚ್ ಕಳಪೆ ಆಗಿತ್ತು. ಎಂತೆಂತ ಮೂಮೆಂಟ್ ಗಳನ್ನ ಮಿಸ್ ಮಾಡ್ಕೊಂಡ್ರೆ ಗುರು ನನಗಂತೂ ಇಷ್ಟ ಆಗ್ಲಿಲ್ಲ. ನಿಮ್ಗೆ ಅನಿಸ್ತು ಗೈಸ್ ಇವತ್ತಿನ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಅಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.